ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಂಗಳೂರಿನ ಡಿಜೆ ಹಳ್ಳಿ ಆನಂದ ಥಿಯೇಟರ್ ಬಳಿ ಸಿಲಿಂಡರ್ ಲೀಕೇಜ್ನಿಂದ ಭೀಕರ ಸ್ಫೋಟದಿಂದ 3 ಮನೆಗಳು ಸಂಪೂರ್ಣ ಪೀಸ್ ಆದ ದುರಂತ ಸಂಭವಿಸಿದೆ. ನವೆಂಬರ್ 30ರಂದು ಮಧ್ಯಾಹ್ನ 11:30 ಗಂಟೆಗೆ ನಡೆದ ಸ್ಫೋಟ ಇದಾಗಿದ್ದು, ಘಟನೆಯಲ್ಲಿ ಒಂದೇ ಕುಟುಂಬದ 4 ಗಾಯವಾಗಿದ್ದು 4 ಜನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಪತಿ, ಪತ್ನಿ ಹಾಗೂ 2 ಮಕ್ಕಳಿಗೆ ಗಾಯ. ರೆಗ್ಯುಲೇಟರ್ ಆನ್ ಆಗಿದ್ರಿಂದ ಗ್ಯಾಸ್ ಲೀಕೇಜ್ ಆಗಿದೆ. ರೆಗ್ಯುಲೇಟರ್ ಡೇಟ್ 2016ರಲ್ಲೇ ಎಕ್ಸ್ಪೈರ್ ಆಗಿದೆ. ಆದ್ರಿಂದಲೇ ಗ್ಯಾಸ್ ಲೀಕೇಜ್ ಆಗಿ ಮನೆ ತುಂಬಾ ಆವರಿಸಿದೆ. 11:30ಕ್ಕೆ ಇದ್ದಕ್ಕಿದ್ದಂತೆ ಸ್ಫೋಟ ಸಂಭವಿಸಿದೆ. ಪತಿ ಸೈಯದ್ ನಾಸಿರ್ ಪಾಷಾ, ಪತ್ನಿ ತಾಸಿನಾ ಬಾನು, 7 ವರ್ಷದ ಮಗ ಸೈಯದ್ ಖಾಲಿದ್, 5 ವರ್ಷದ ಮಗಳು ಉಮ್ಮೆ ಕುಲ್ಸುಮ್ಗೆ ಗಾಯವಾಗಿದೆ. ಡಿಜೆ ಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. लगा को बात नहीं थी, नाश्ता करने गिरले को बाहर जाना था, गए हमें बाहर बाद में फिर अंदर आगे के घर को आगे के तो गैस लीकेज हो था. क्या गैस लीकेज हो रहा था तो जाको रेगुलेटर पूरा काट डाला. बस ओवर अलग थी. घर में दरवाजे खोला को घर वाले उनको बाहर जाओ को बोला को पेशाब अलग था. पेशाब को बैठने गया बाहर गई ना वो बात से वो बाजू घर में से कहते भी से पका लग थे बाजू घर से लग के अंगारो लग को पूरा घर पुड़गा. हाथा पाँव सब जल गए. मेरे बच्चे के मेरी जोरू के सबके हाथा पाँव सब जल गए. पूरा घर पुड़गा. आजू बाजू वाले के घर भी पुड़ गए. कवेले के घर हमारे जो बच्चा बोला ना वो सही है. आजू बाजू के घर में कवेला पुड़ गई. इधर बाजू के उधर के बाजू के थोड़ा लेकर पकड़ना है. इधर हम लोग कैसे यार बंदोबस्त करो. हाजिर मेरे बच्चे में कोई नहीं है, मेरे सिवाय मेरे बच्चे के सिवाय कोई नहीं है. कुछ मदद करने का ಇದು ನಮ್ಮ ಮೇಲೆ ಮನೆಯಿಂದ ನಾನು ನೋಡ್ತಾ ಇದ್ದೀನಿ. ಒಂಥರ ಗ್ಯಾಸ್ ಏನು ಅಂತ ನಮಗೆ ಅರ್ಥ ಆಗಿಲ್ಲ. ಅದು ಡಮ್ ಅಂತ ಆವಾಜ್ ಶಬ್ದ ಬಂತು. ಆ ಶಬ್ದದಲ್ಲಿ ನಾವು ಏನು ಅಂತ ಓಡಿ ಬಂದ ತಕ್ಷಣ ನೋಡಿದ್ರೆ 4 ಜನಕ್ಕೆ ಗಾಯ ಆಗಿರೋದು. ಆ ಚಿಕ್ಕ ಮಗುಗೆ ತುಂಬ ಏಟು ಬಿದ್ದಿದೆ. ಆ ಏಟಿಂದ ಅದು ಅವರು ಕರ್ಕೊಂಡು ಹೋಗೋರು. 3 ಜನನೂ ಅಲ್ಲೇ ಆಸ್ಪತ್ರೆಯಲ್ಲಿದ್ದಾರೆ. ಆ ಮಗು ಬೇರೆ ಆಸ್ಪತ್ರೆಯಲ್ಲಿದ್ದಾರೆ. ಆದರೆ ಅವ್ರು ಪಾನಿಪುರಿ ಮಾರೋದು ತುಂಬ ಇದೆ ಸರ್. ಮನೆ ನೋಡಿದ್ರೆ ಗೊತ್ತಾಯ್ತದಲ್ಲ. ಏನು ನಮ್ಮ ನೋಡಿರೋದು ಅಷ್ಟು ಹೇಳ್ತಾ ಇದ್ದೀನಿ. ಆದರೆ ಅದರಿಂದ ಗೊತ್ತಿಲ್ಲ. ಅಕ್ಕಪಕ್ಕ ಈ ಮನೆಗೆ ಒಂದು ಸ್ವಲ್ಪ ಹೋಗಿದೆ. ಈ ಮನೆ ಫುಲ್ಲು ಒಂದು ಸ್ವಲ್ಪ ಮೇಲಿಂದ ನೋಡಿದ್ರೆ ಗೊತ್ತಾಯ್ತದೆ. ಅದು ಇನ್ಸಿಡೆಂಟ್ ಏನಾಯ್ತು, ಯಾಕೆ ಕಾರಣ, ಅದು ಯಾವ ಕಾರಣ ಅಂತ. ಅದು 11:30ಕ್ಕೆ ಬ್ಲಾಸ್ಟ್ ಆಯಿತು ಒಳಗಡೆ. ಅದು ಗ್ಯಾಸ್ ಏನಾದ್ರು ಲೀಕ್ ಆಯಿತು. ಆ ಟೈಮ್ನಲ್ಲಿ 4 ಜನ ಆಯಿತು ಮನೆಯಲ್ಲಿ. ಒಂದು ಮಗು ಸೀರಿಯಸ್ ಇದ್ದಾನೆ. 2 ಜನ ಹಾಸ್ಪಿಟಲ್ನಲ್ಲಿ ಇದ್ದಾರೆ. ಓಕೆ. ಏನು ಮನೆಯಲ್ಲಿ ಏನು ಕೆಲಸ ಮಾಡ್ತಾಯಿದ್ರು ಅವರು? ಯಾಕೆ ಗ್ಯಾಸ್? ಪಾನಿಪುರಿ. ಏನು ಲೀಕ್ ಮಾಡಿಬಿಟ್ಬಿಟ್ಟಿದ್ರೆ ಹಿಂಗೆ ಅದು ಸ್ವಲ್ಪ ಇಟಲ್ಲ ಏನಾದ್ರು ಲೀಕ್ ಆಯಿತು ಒಳಗಡೆ. ಲೀಕ್ ಆವಾಗ ಏನಾದ್ರು ಆಯಿತು ಅಲ್ಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.